ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಕೊರೋನಾ ಆರ್ಭಟಿಸೋದಕ್ಕೆ ಶುರುವಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ. 25 ವರ್ಷದ ಗರ್ಭಿಣಿಯಲ್ಲಿ ಪಾಸಿಟಿವ್ ಪತ್ತೆಯಾಗಿದೆ. ನಿಮೋನಿಯಾದಿಂದ ಅವರು ಬಳಲ್ತಾ ಇದ್ರಂತೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪಾಪ ಪ್ರೆಗ್ನೆಂಟ್ ಇರ್ತಾರಲ್ಲ, ಅವರಿಗಂತೂ ತುಂಬಾ ಸಮಸ್ಯೆ. ಒಂದು ಅವ್ರಿಗೆ ನಾರ್ಮಲ್ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕಾಗಲ್ಲ. ತುಂಬಾ ನೀವು ಏನೋ ತಡ್ಕೊಳ್ಬೇಕಾಗತ್ತೆ. ಈಗ ರೋಗ ಬಂದ್ರೆ ಅಥವಾ ಜ್ವರ ಬಂದ್ರೆ ಅಂತೆಲ್ಲ ಹೇಳ್ತಾರೆ. ಇನ್ನೂ ಆಗದೇ ಇಲ್ಲ ಅಂದಾಗ ಅವ್ರಿಗೊಂದು ವಿಟಮಿನ್ ಸಿ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ, ಅಜಿಥ್ರೋಮೈಸಿನ್ ಕೊಡ್ತಾರೆ. ಸೊ ತೀರಾ ಸವಾಲಿನ ಕೆಲಸ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡೋದು. ಪದ್ಧತಿಗಳು ಆಗಿದ್ದಾವೆ. ಟೆಸ್ಟಿಂಗಿಗೆ ಮತ್ತು ಒಂದು 10 ಬೆಡ್ಗಳನ್ನು ಮೀಸಲಿಡುವುದು ಬಂತು. ಮತ್ತು ನಮ್ಮ ತಾಲೂಕಾ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಟ್ಟಿದ್ದೀವಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಈ ಒಂದು ರೋಗ ಲಕ್ಷಣಗಳ ಕಂಡು ಬಂದಲ್ಲಿ ತಕ್ಷಣಕ್ಕೆ ನಮ್ಮ ಹತ್ತಿರದ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರನ್ನು ಭೇಟಿಯಾಗಿ ಟೆಸ್ಟ್ಗಳನ್ನು ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಉಪಚಾರ ಮಾಡಿಕೊಂಡಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ. ಸರ್, ಈಗ ಟೆಸ್ಟಿಂಗ್ ಅಂತ ಆ ರೀತಿ ಮಾಡ್ತಾ ಇಲ್ಲ. ನಾವು ILI ಸಾರಿ ಅಂತ ಒಂದು ಇದನ್ನು ಮಾಡ್ತಾ ಇದ್ದೀವಿ, ಏನು ಸರ್ವೆ ಮಾಡ್ತಾ ಇದ್ದೀವಿ. ಮೈಲ್ಡ್ ಸಿಮ್ಟಮ್ಸ್ ಇದ್ದು ಮತ್ತು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರುವಂಥ ಸಿಮ್ಟಮ್ಸ್ ಇರೋರನ್ನ ಹೀಗೆ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಸುಮಾರು ಈ ಕೇಸಿಗೆ ಸಂಬಂಧಪಟ್ಟಂಗೆ ಒಂದು 3 ಪ್ರಾಥಮಿಕ ಕಾಂಟ್ಯಾಕ್ಟ್ ಇದ್ದವ್ರನ್ನ ಮತ್ತು ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದವ್ರು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಒಂದು 8 ಜನ ಆ ರೀತಿ ಅವರನ್ನು ಟೆಸ್ಟ್ ಮಾಡಿದ್ದೀವಿ. ಅದೇ ರೀತಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೂ. ಈ ರೀತಿ ಲಕ್ಷಣಗಳ ಕಂಡು ಬಂದಲ್ಲಿ ಅವನ್ನ ಟೆಸ್ಟ್ ಮಾಡೋದಕ್ಕೆ ಈಗ ಇಲ್ಲಿವರೆಗೂ 8 ಟೆಸ್ಟ್ಗಳನ್ನು ಮಾಡಿದ್ದೀವಿ. ಅವೆಲ್ಲ ನೆಗೆಟಿವ್ ಇದಾವೆ ಸದ್ಯಕ್ಕೆ. ಸದ್ಯಕ್ಕೆ ಬೇಕಾಗುವಷ್ಟು ಇದಾವೆ ಈ ಟೆಸ್ಟ್ಗಳಿಗೆ. ಅವರು ಅಲ್ಲಿ ಸ್ಯಾರಿ ಮತ್ತು ILI ಕೇಸ್ಗಳ ಕಡೆಗೆ ಆರೋಗ್ಯ ಇಲಾಖೆ ಹೆಚ್ಚು ಮಾನಿಟರ್ ಮಾಡ್ತಾ ಇದೆ.